BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ಈ ಜಿಲ್ಲೆಯ ಉಸ್ತುವಾರಿಯಾದಂಥ ಸಂದರ್ಭದಲ್ಲಿ ಮತ್ತು ಅಶೋಕ್ ಅವರು ಬಹುಶಃ ಅವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಗೊತ್ತಿಲ್ಲ ನನಗೆ, ಯಾವ್ದು ಮಿನಿಸ್ಟರ್ ಆಗಿದ್ರು ಅಂತ. ಜಗದೀಶ್ ಶೆಟ್ಟರು KDB ಮಿನಿಸ್ಟರ್ ಆಗಿದ್ರು, ಇಂಡಸ್ಟ್ರಿಯಲ್ ಮಿನಿಸ್ಟ್ರು. 1,000 ಎಕರೆ ಅಕ್ವೈರ್ ಮಾಡಿದ್ರು. ಇದರಲ್ಲಿ ಈ ಏನು 10,000 ಎಕರೆ ಅಕ್ವಿಷನ್ ಆಗಿತ್ತಲ್ಲ, ಅದರಲ್ಲಿ 1,000 ಎಕರೆನ ಜಗದೀಶ್ ಶೆಟ್ಟರೆ ಅವರು KDB ಮಿನಿಸ್ಟ್ರಾಗಿ ಅಕ್ವೈರ್ ಮಾಡಿದ್ರು. ಅವತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದೆ, ಎಲ್ಲಿ ಆ ಹೊಸೂರು ಭಾಗದಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದೆ. ನಾನು ರೈತರು ಜೊತೆಗೆ ನಮ್ಮ CM ಲಿಂಗಪ್ಪನವರು ಕೂಡ ಇದ್ದರು. ನಾನು ಹೇಳಿದೆ, ಈ 1,000 ಎಕರೆ ನೀವು ತಗೊಳ್ಳೋದಾದರೆ ಪೂರ್ತಿ ತೊಗೊಳ್ಳಿ, 10,000 ಎಕರೆನೂ ತೊಗೊಳ್ಳಿ. 1,000 ಎಕರೆ ತೊಗೊಳ್ಳೋದು, ಇನ್ನು ಮಿಕ್ಕಿದ್ದನ್ನು ರೆಡ್ ಝೋನಲ್ಲಿ ಇಡೋದು ಇದು ಸೂಕ್ತ ಅಲ್ಲ ಅಂತಕ್ಕಂಥ ಹೋರಾಟ ನಾವು ಕೂಡ ಮಾಡೋದು. ಆ ಸಂದರ್ಭದಲ್ಲಿ ನಮ್ಗೆ ಆ ಭಾಗದಲ್ಲಿ ಆ ರೈತರುಗಳು ಸ್ಪಂದಿಸ್ತಿಲ್ಲ. ಆವಾಗ ನಾವೇನು ತಿಳ್ಕೊಂಡು ಅಂದರೆ ರೈತರಿಗೆ ಇಂಟ್ರೆಸ್ಟ್ ಇಲ್ವನ ಬಿಡು, ಅಕ್ವಿಷನ್ ಆಗಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ರೈತರು ಇದ್ದಾರೆ ಅಂತಕ್ಕಂಥದ್ದು ಅಂದ್ಕೊಂಡು ಕಡೆಗೆ ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ಒಂದು ಟೈಮ್ ತೊಗೊಂಡು ಯಡಿಯೂರಪ್ಪನವ್ರ ಆ ಫೋಟೋ ರಿಲೀಸ್ ಮಾಡ್ತೀನಿ ನಾನು ಶಾರ್ಟ್ಲಿ. ಯಡಿಯೂರಪ್ಪನವರು, ನಾನು CM ಲಿಂಗಪ್ಪನವರು ಮತ್ತು ರೈತರುಗಳು, ಆ ಭಾಗದ ರೈತರುಗಳೆಲ್ಲ ಹೋದೋ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವ್ರು ಅವಾಗ ವಿಜೇಂದ್ರ ಅವ್ರಿಗೂ ಮತ್ತು ರುದ್ರೇಶ್ ಅವ್ರಿಗೂ ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿದ್ರು. ಪಕ್ಕದಲ್ಲಿದೆಯಲ್ಲ, ಕೃಷ್ಣಾದಲ್ಲಿ ಒಂದು ಇದಿದೆ, ಅದ್ರ ಪಕ್ಕದಲ್ಲೇ ಒಂದು ಇಂಡಿಪೆಂಡೆಂಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಮಾತಾಡಿದ್ರು. ನೀವು ಏನು ಹೋರಾಟ ಮಾಡೋದು ಬೇಡ, ಏನು ಕಾನೂನಾತ್ಮಕವಾಗಿ ಬೆಲೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ. ಅಲ್ಲಿ ಒಂದು ಈ ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಆ ಇಂಡಸ್ಟ್ರೀಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ. ಅಲ್ಲಿ ನಾನೀಗ ಸದ್ಯಕ್ಕೆ ಅದಕ್ಕೆ 5,000 to 6,000 ಎಕರೆ ಅದಕ್ಕೆ ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ನೀವು ಹೋರಾಟ ಮಾಡೋದು ಬೇಡ, ನೀವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಈಗ ಹಂಗಿದ್ರು ರೆಡ್ ಝೋನ್ ಆಗಿದೆ, ಇದರಿಂದ ಏನು ಮುಂದೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ, ಇದು ರೆಡ್ ಝೋನಿಂದ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ನನಗೆ ಹೇಳಿದಾರಾ ಇಲ್ವಾ ಅಂತೇಳಿ ವಿಜೇಂದ್ರ ಅವರು ಪ್ರಾಮಾಣಿಕವಾಗಿ ಮಾತಾಡಬೇಕು. DK ಶಿವಕುಮಾರ್ ಅವ್ರಿಗೆ ರಾಜಕೀಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನೋದಾದರೆ ನಮ್ಮದೇನು ತಕರಾರಿಲ್ಲ. ಆದರೆ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ವಿಜೇಂದ್ರ ಅವರ ಮನಸ್ಥಿತಿ, ವಿಜೇಂದ್ರ ಅವರು ಅವಾಗ ಒಂಥರ ಯಡಿಯೂರಪ್ಪನವ್ರು ವಾಯ್ಸ್ ಇದ್ದಂಗೆ. ಅವಾಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಅವ್ರ ವಾಯ್ಸು ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವತ್ತು ವಿಜೇಂದ್ರ ಅವರು, ರುದ್ರೇಶ್ ಕೂಡ ಇದ್ರು ಅವತ್ತು. ರುದ್ರೇಶ್ ಅವರು ನೀವು ಕೇಳ್ಬೋದು ಬೇಕಾದ್ರೆ, ರುದ್ರೇಶ್ ವಿಜೇಂದ್ರ ಅವರು ಆತ್ಮೀಯರಿದ್ದಾರೆ. ರುದ್ರೇಶ್ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋದವ್ರೆ, ಅವರು ಅಲ್ಲಿಗೆ ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡು ಹೋದವರು. ಬಟ್ ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಅಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣವರು ಯಾವುದೊಂದು ತುಟಿನೂ ಬಿತ್ತಿಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ಗಲಾಟೆ ಮಾಡಿದಾಗ, ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದರೆ, ಹಂಗಾರೆ BJP ಅವ್ರು ಮನ್ಸು ಮಾಡಿದರೆ ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇ.